ತಮಿಳುನಾಡಿನ ಪ್ರಸಿದ್ಧ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಬಂಗಲೆಯ ಖರೀದಿಗೆ ಹಾಲಿ ಮುಖ್ಯಮಂತ್ರಿಯಾಗಿರುವಂತಹ ಜೋಸೆಫ್ ವಿಜಯ್ ಅವರು ಮುಂದಾಗಿದ್ದಾರೆ. ಚೆನ್ನೈನ ಪೋಯಸ್ ಗಾರ್ಡನ್ನಲ್ಲಿರುವಂತಹ ವೇದ ನಿಲಯಂ ಬಂಗಲೆಯನ್ನ ಸುಮಾರು 350 ಕೋಟಿ ರೂಪಾಯಿಗೆ ಖರೀದಿ ಮಾಡುವುದಕ್ಕೆ ಸಿಎಂ ಜೋಸೆಫ್ ವಿಜಯ್ ಆಸಕ್ತಿಯನ್ನ ತೋರಿಸಿದ್ದಾರೆ. ಜಯಲಲಿತಾ ಅವರ ನಿಧನದ ಬಳಿಕ ಆ ಮನೆಯಲ್ಲಿ ಅವರ ಸಂಬಂಧಿ ದೀಪಾ ಅವರು ವಾಸ ಇದ್ದಾರೆ. ದೀಪಾ ಜೊತೆಗೆ ಸಿಎಂ ಜೋಸೆಫ್ ವಿಜಯ್ ಖರೀದಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ನಡೆಸಿದ್ದಾರೆ. ವಿಜಯ್ ವೇದ ನಿವಾಸಂ ಖರೀದಿ ಮಾಡುವುದಕ್ಕೆ ಮುಂದಾಗಿರುವುದಕ್ಕೂ ಕೂಡ ಒಂದಿಷ್ಟು ನಿಖರ ಕಾರಣಗಳಿದ್ದಾವೆ. ಜನರಿಗೆ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋಕೆ, ತಮ್ಮಿಂದ ಆಗ್ತಾ ಇರುವಂತಹ ಟ್ರಾಫಿಕ್ ಕಿರಿಕಿರಿ ಅದನ್ನ ತಪ್ಪಿಸೋಕೆ ವೇದ ನಿಲಯಂ ಖರೀದಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ನಿವಾಸ, ಆ ನಿವಾಸದ ಖರೀದಿಗೆ ಸಿಎಂ ಜೋಸೆಫ್ ವಿಜಯ್ ಅವರು ಮುಂದಾಗಿರೋದು, ಅದಕ್ಕೆ ಅವರದ್ದೇ ಆದಂತಹ ಕಾರಣಗಳಿದ್ದಾವೆ ಅನ್ನುವಂಥ ಮಾಹಿತಿ. ಏನು ಕಾರಣಗಳು ವಿವರಿಸಬಹುದಾ ಅಂತ ಹೇಳಿ? ವಿದ್ಯಾಶ್ರೀ, ಜಯಲಲಿತಾ ಅವರ ನಿವಾಸದಲ್ಲಿ ಈಗ ಸದ್ಯ ಜಯಲಲಿತಾ ಅವರ ಸಂಬಂಧಿ ದೀಪಾ ಅವರು ವಾಸ ಇದ್ದಾರೆ. ಜಯಲಲಿತಾ ಅವರ ನಿಧನದ ನಂತರ ಆ ಒಂದು ನಿವಾಸವನ್ನ ಹಾಗೆ ಯಥಾಸ್ಥಿತಿಯಾಗಿ ಕಾಪಾಡಿಕೊಳ್ಳಲಾಗಿದೆ. ವೇದಂ ನಿವಾಸ ಇದು ಚೆನ್ನೈನ ಪೋಯಸ್ ಗಾರ್ಡನ್ ನಲ್ಲಿ ಇರುವಂತ ಐಷಾರಾಮಿ ಬಂಗಲೆಗಳ ಪೈಕಿ ಇದು ಕೂಡ ಒಂದು. ಈಗಾಗಲೇ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ತಮಿಳುನಾಡಿನ ಚೆನ್ನೈನ ಪೋಯಸ್ ಗಾರ್ಡನ್ ಬಡಾವಣೆಯಲ್ಲೇ ಅವರು ಕೂಡ ವಾಸ ಇರುವಂತದ್ದು. ಇದರ ಮುಂದುವರೆದ ಭಾಗವಾಗಿ ಈಗ ಜಯಲಲಿತಾ ಅವರ ನಿವಾಸ ಕೂಡ ಚೆನ್ನೈನ ಪೋಯಸ್ ಗಾರ್ಡನ್ ನಲ್ಲೇ ಇದೆ. ಇನ್ನು ಜಯಲಲಿತಾ ಅವರ ನಿವಾಸ, ಅವರ ನಿಧನದ ನಂತರ ದೀಪಾ ಅವರೇನು ವಾಸ ಮಾಡ್ತಿದ್ದಾರೆ, ಇದನ್ನ ನೀವೇನಾದ್ರೂ ಮಾರಾಟ ಮಾಡೋದ ಆದ್ರೆ ಅದನ್ನ ನನಗೆ ಮಾರಾಟ ಮಾಡಿ ಬರೋಬ್ಬರಿ 350 ಕೋಟಿ ರೂಪಾಯಿಗಳನ್ನ ನಾನು ನೀಡಬಲ್ಲೆ ಈ ಒಂದು ನಿವಾಸವನ್ನ ಖರೀದಿ ಮಾಡ್ಲಿಕ್ಕೆ. ಇದಕ್ಕೆ ನಂದೇ ಆದಂತ ಕಾರಣಗಳು ಇದೆ. ನಾನು ಸದ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ನನ್ನ ನಿವಾಸ ಈಗ ಚೆನ್ನೈನ ನೀಲಂ ಕರೈ ಅನ್ನೋ ಬಡಾವಣೆಯಲ್ಲಿ ಇದೆ. ನೀಲಂ ಕರೈ ಬಡಾವಣೆಗೂ ವಿಧಾನಸಭೆಯ ಕಾರ್ಯಾಲಯಕ್ಕೂ ಬರೋಬ್ಬರಿ 17ರಿಂದ 18 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಹೋಗಿ ಬರ್ಲಿಕ್ಕೆ, ಟ್ರಾವೆಲ್ ಮಾಡ್ಲಿಕ್ಕೆ 17ರಿಂದ 18 ಕಿಲೋಮೀಟರ್ ಒಂದು ಅಂತರ ಇದೆ. ಬಟ್ ನನಗೆ 17ರಿಂದ 18 ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ನನ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಸಿಎಂ ಮೂವ್ಮೆಂಟ್, ಮುಖ್ಯಮಂತ್ರಿಗಳ ಸಂಚಾರದ ಸಮಯದಲ್ಲಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೋಯಸ್ ಗಾರ್ಡನ್ ನಲ್ಲಿ ಇರೋ ಅಂತ ಜಯಲಲಿತಾ ಅವರ ನಿವಾಸ ಖರೀದಿ ಏನಾದ್ರೂ ಮಾಡೋದಾದ್ರೆ, ಮಾರಾಟ ಏನಾದ್ರು ಮಾಡೋದಾದ್ರೆ ನಾನು ಖರೀದಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ದಳಪತಿ ವಿಜಯ್ ಅವರು ದೀಪಾ ಅವ್ರ ಹತ್ರ ಹೇಳಿದ್ದಾರೆ. ಇದು ಪ್ರಾಥಮಿಕವಾಗಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಅಂದುಕೊಂಡಂತೆ ಆಗಿದ್ದೆ ಆದ್ರೆ ಜಯಲಲಿತಾ ಅವರ ನಿವಾಸವನ್ನ 350 ಕೋಟಿ ರೂಪಾಯಿಗೆ ನೇರವಾಗಿ ದಳಪತಿ ವಿಜಯ್ ಅವರು ಖರೀದಿ ಮಾಡ್ತಾರೆ. ಆಗ 7ರಿಂದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಧಾನಸಭೆಯ ಕಾರ್ಯಾಲಯ ಇರುತ್ತೆ. ಒಂದು ಸಿಎಂ ಮೂವ್ಮೆಂಟ್ಗೂ ಅನುಕೂಲ ಆಗುತ್ತೆ, ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗೋದಿಲ್ಲ. ಪ್ರತಿನಿತ್ಯ ವಿಧಾನಸಭೆಯ ಕಾರ್ಯಾಲಯಕ್ಕೆ ಅವರು ಭೇಟಿಯನ್ನ ನೀಡಬೇಕಾಗುತ್ತೆ. ಇದು ಏರ್ಪೋರ್ಟ್ಗೂ ಕೂಡ ಸಂಪರ್ಕನ ಕಲ್ಪಿಸೋ ಅಂತ ಮಾರ್ಗ ಮಧ್ಯದಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಐಷಾರಾಮಿ ನಿವಾಸ ವೇದಂ ನಿವಾಸ ಇದೆ, ಅದನ್ನ ದಳಪತಿ ವಿಜಯ್ ಅವರು ಖರೀದಿ ಮಾಡ್ಲಿಕ್ಕೆ ಈಗ ಮನಸ್ಸನ್ನ ಮಾಡಿದರೆ, ಚಿಂತನೆ ನಡೀತಾ ಇದೆ. ಇದ್ರ ಬಗ್ಗೆ ಚರ್ಚೆ ಕೂಡ ತೆರೆಮರೆಯಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದೇಶ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.